ಆನೇಕಲ್ ಪಟ್ಟಣದಲ್ಲಿರುವ ಡಾಕ್ಟರ್ ಗೋಪಾಲ್ ರಾಜು ಪದವಿ ಕಾಲೇಜಿನಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ನಿಸರ್ಗ ದೃಷ್ಟಿಧಾಮ ಮತ್ತು ಡಾಕ್ಟರ್ ಗೋಪಾಲ್ ರಾಜು ಪದವಿ ಕಾಲೇಜು ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಇನ್ನು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ರಕ್ತದಾನ ಶಿಬಿರಕ್ಕೆ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಾಗಡೆರವರು ಚಾಲನೆ ನೀಡಿ ನಂತರ ಮಾತನಾಡಿದ ಅವರು, ರಕ್ತದಾನ ಅತ್ಯಂತ ಶ್ರೇಷ್ಠವಾದ ದಾನವಾಗಿದೆ. ರಕ್ತದಾನದಿಂದಾಗಿ ಒಬ್ಬ ವ್ಯಕ್ತಿಯ ಜೀವವನ್ನು ಉಳಿಸಬಹುದಾಗಿದೆ. ಹಾಗಾಗಿ ಸಂಘ ಸಂಸ್ಥೆಗಳು ರಕ್ತದಾನದ ಬಗ್ಗೆ ಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ. ಯುವಕರು ತಮ್ಮ ಶಕ್ತಿಯನ್ನು ಸಮಾಜದ ಸದುಪಯೋಗಕ್ಕೆ ಬಳಸಿಕೊಳ್ಳಬೇಕು. ಇದರಿಂದಾಗಿ ಆರೋಗ್ಯಕರ ಸಮಾಜವನ್ನು ನಿರ್ಮಿಸಬಹುದಾಗಿದೆ ಎಂದರು. ಡಾಕ್ಟರ್ ಗೋಪಾಲ್ ರಾಜು ಪದವಿ ಕಾಲೇಜು ತಾಲೂಕಿನ ಏಕೈಕ ಸರ್ಕಾರಿ ಪದವಿ ಕಾಲೇಜು ಆಗಿದೆ. ಹಾಗಾಗಿ ಸಂಘ ಸಂಸ್ಥೆಗಳು ಕಾಲೇಜಿನ ಅಭಿವೃದ್ಧಿಗೆ ಕೈಜೋಡಿಸಬೇಕು ಮತ್ತು ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳು ಸಹ ಕಾಲೇಜಿನ ಸಮಗ್ರ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ನಿಸರ್ಗ ದೃಷ್ಟಿಧಾಮದ ದೇವರಾಜ್ ನಾಯಕ್, ಗಂಧದ ನಾಡು ಜನಪರ ವೇದಿಕೆಯ ವಿಜಯರಾಮು, ಡಾಕ್ಟರ್ ಗೋಪಾಲ್ ರಾಜು ಪದವಿ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ರಾಮಕೃಷ್ಣ, ಹಿಮೋಕೆ ರಕ್ತನಿಧಿ ಕೇಂದ್ರದ ಮದನ್ ಕುಮಾರ್, ಆಕ್ಸ್ಫರ್ಡ್ ಆಸ್ಪತ್ರೆಯ ಶಂಕರ್, ಲಯನ್ಸ್ ಕ್ಲಬ್ನ ಶಾಮರಾಜು ಅರಸ್, ಪ್ರಜಾತಾರೆ ಬಳಗದ ಅನುರಾಧ ಪುರುಷೋತ್ತಮ್, ಗಂಧದ ನಾಡು ಜನಪರ ವೇದಿಕೆಯ ಬಂಡಾಪುರ ಶ್ರೀನಿವಾಸ್, ಪ್ರೊಫೆಸರ್ ರಾಮಕೃಷ್ಣಪ್ಪ ಮತ್ತು ವಿದ್ಯಾರ್ಥಿಗಳು, ಅಧ್ಯಾಪಕ ವರ್ಗದವರು ಭಾಗವಹಿಸಿದರು. ಸಮಾಜಮುಖಿ ಕೆಲಸವನ್ನು ಮಾಡಲಿಕ್ಕೆ ಬಂದಿದ್ದಾರೆ. ಅಂತ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ 8ನೇ ತಾರೀಕು ಇಡೀ ಜಗತ್ತಿಗೆ ಸೃಷ್ಟಿಕರ್ತೆ, ನಮ್ಮೆಲ್ಲರ ಜನ್ಮದಾತೆ, ಇವತ್ತು ಪ್ರಪಂಚದಲ್ಲಿ ಬೆಲೆ ಕಟ್ಟಲಾಗದು ನಮ್ಮೆಲ್ಲರಿಗೂ ತಾಯಿಯಾಗಿ, ಹೆಂಡತಿಯಾಗಿ, ಅಕ್ಕನಾಗಿ, ಮಗಳಾಗಿ, ಸಹೋದರಿಯಾಗಿ ಎಲ್ಲರ ಭಾರವನ್ನು ಹೊತ್ತಿರ್ತಕ್ಕಂಥ ಈ ಸೃಷ್ಟಿಗೆ ಯಾವುದಾದ್ರೂ ಮೂಲ ಇದ್ರೆ ಅದಕ್ಕೆ ತಾಯಿಯನ್ನೇ. ಮತ್ತೆ ಈ ತಾಯಿ ಹೃದಯ ಅಂತ ಹೇಳಿದ್ರೆ ಎಲ್ಲವನ್ನು ಕೂಡ ತನ್ನ ಎಷ್ಟೇ ಸಮಸ್ಯೆ ಆದರೂ ಕೂಡ ತನ್ನ ಹೊಟ್ಟೆಯಲ್ಲಿ ಹಾಕೊಂಡು ನಮಗೆ ಜನ್ಮವನ್ನು ನೀಡಿರ್ತಕ್ಕಂಥವಳು. ಮತ್ತೆ ಪ್ರತಿನಿತ್ಯ ಸಮಾಜದಲ್ಲಿ ಇದೆಂಥದೇ ಸಮಸ್ಯೆ ಆದರೂ ಕೂಡ ಎಲ್ಲವನ್ನು ಕೂಡ ತನ್ನೊಟ್ಟಿಗೆ ಹಾಕೊಂಡು ಮುಂದೆ ಹೋಗ್ತಕ್ಕಂಥ ಮಹಿಳೆಯರ ದಿನಾಚರಣೆ ನಿಮಿತ್ತ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ಮಹಿಳೆ ಎಲ್ಲ ರಂಗದಲ್ಲೂ ಇದ್ದಾಳೆ. ಆದರೂ ಕೂಡ ಇಂದಿಗೂ ಕೂಡ ನಮಗೆ ಹಲವಾರು ವರ್ಷಗಳ ಹಿಂದೆ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯೋಕೆ ಮೊದಲು ನಮ್ಮ ದೇಶದಲ್ಲಿ ಮನೋವ್ಯವಸ್ಥೆಯಲ್ಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯ ವಿದ್ಯಾಭ್ಯಾಸವಿಲ್ಲ. ಅವರು ಯಾವುದೇ ಸಮುದಾಯದವರಿರಲಿ, ಯಾರು ಕೂಡ ಸಾವಿತ್ರಿ ಬಾಪುಲೆ ಅವರು ನಮ್ಮ ದೇಶದಲ್ಲಿ ಮೊಟ್ಟ ಮೊದಲನೇದಾಗಿ ಮಹಿಳೆಯರಿಗೆ ಅಕ್ಷರಾಭ್ಯಾಸವನ್ನು ಕೊಟ್ಟಂತ ಮಾತೆ ಯಾರಾದಿದ್ರೆ ಸಾವಿತ್ರಿ ಬಾಪುಲೆ. ತದನಂತರದಲ್ಲಿ ಈ ಸಂವಿಧಾನಾತ್ಮಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಸಮುದಾಯದವರಿಗೂ ಅಕ್ಷರವನ್ನು ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ಎಲ್ಲ ರಂಗಗಳಲ್ಲೂ ಇವತ್ತು ಮಹಿಳೆಯರು ರಾಜಕೀಯ ರಂಗ ಇರ್ಬೋದು, ಆರ್ಥಿಕ ಇರ್ಬೋದು, ವೈದ್ಯಕೀಯ ಇರ್ಬೋದು, ರಾಜಕೀಯ ಇರ್ಬೋದು, ಶಿಕ್ಷಣ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಕೂಡ ಇವತ್ತು ಮಹಿಳೆಯರು ಮುಂದೆ. ಆಮೇಲೆ ವಿಶೇಷವಾಗಿ ನಮ್ಮ ಪ್ರಪಂಚದಲ್ಲಿ ಎಲ್ಲವನ್ನ ಮೀರಿರ್ತಕ್ಕಂಥದ್ದು ಯಾವುದಾದ್ರೂ ಒಂದು ಕ್ಷೇತ್ರ ಅಂದರೆ ಅದು ಶಿಕ್ಷಣ ಕ್ಷೇತ್ರ ಮತ್ತೆ ಗುರು ಕ್ಷೇತ್ರ. ಅಂತ ಪವಿತ್ರವಾದ ಗುರುಗಳು ಇಲ್ಲೆಲ್ಲ ಇದ್ದೀರಾ. ಇವತ್ತು ಎಲ್ಲವೂ ಕೂಡ ಒಬ್ಬ ವೈದ್ಯ ಸರಿಯಾಗಿ ವಿದ್ಯೆಯನ್ನು ಕಲ್ತಿಲ್ಲ ಅಂದ್ರೆ ಒಂದಿಬ್ಬರು ಒಬ್ಬ ಜೀವಕ್ಕೆ ಕುತ್ತಾಗ್ತದೆ. ಒಬ್ಬ ಇಂಜಿನಿಯರ್ ಸರಿಯಾಗಿ ಕಲ್ತಿಲ್ಲ ಅಂದ್ರೆ ಒಂದು ಕನ್ಸ್ಟ್ರಕ್ಷನ್ ಮನೆ ಕೆಟ್ಟೋಗುತ್ತೆ.
ಒಬ್ಬ ಸರಿಯಾದ ವಕೀಲ ವಿದ್ಯೆಯನ್ನು ಪಡೆದಿಲ್ಲ ಅಂತ ಹೇಳಿದ್ರೆ ಸರಿಯಾದ ರೀತಿಯಲ್ಲಿ ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯ ಆಗಿದೆ. ಆದರೆ ಈ ಗುರು ಪರಂಪರೆ ಇದೆಯಲ್ಲ, ಜಗತ್ತಿನ ಸೃಷ್ಟಿಕರ್ತ ಗುರು, ಈ ಗುರು ಏನಾದರೂ ಒಂದು ತಪ್ಪು ಹೆಜ್ಜೆಯನ್ನ, ತಪ್ಪು ವಿದ್ಯೆಯನ್ನ, ತಪ್ಪು ಕಲ್ಪನೆಯನ್ನ, ತಪ್ಪು ಸಂದೇಶವನ್ನು ಕೊಟ್ಟರೆ ಇಡೀ ಜಗತ್ತೇ ನಿರ್ನಾಮ ಆಗುತ್ತೆ. ಯಾಕಂತ ಹೇಳಿದ್ರೆ ಗುರುಗೆ ಇರ್ತಕ್ಕಂಥ ಬಹಳ ಶ್ರೇಷ್ಠವಾದ ಸ್ಥಾನಮಾನ ಯಾರಿಗೂ ಇಲ್ಲ. ಇವತ್ತು ಜನ್ಮ ಕೊಟ್ಟ ತಂದೆ ತಾಯಿಗಳು ಅವರು ಬೆಳಿಗ್ಗೆ ಒಂದು 9-10 ಗಂಟೆಗೆ ಮಕ್ಕಳನ್ನ ಶಾಲೆಗೆ ಕಳಿಸಿದ್ರೆ ಮತ್ತೆ ಸಂಜೆವರೆಗೂ ಅವರು ಕಲ್ಲಿನ ರೂಪದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಶಿಲೆಯನ್ನಾಗಿ ಮಾಡಿ ಅವರಿಗೆ ರೂಪವನ್ನು ಕೊಡ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಅಂತ ಗುರುಗಳು. ಇಂಥ ಪವಿತ್ರವಾದ ಕಾಯಕ ಸಿಕ್ಕಿರ್ತಕ್ಕಂಥ ಗುರುಗಳಿಗೆ ನಾವೆಲ್ಲ ನಮಿಸಬೇಕಾಗ್ತದೆ. ಮತ್ತು ಇವೆಲ್ಲ ಇವತ್ತು ನಾವು ಕೊಠಡಿಯಲ್ಲಿ ಕೂತ್ಕೊಂಡು ಇಷ್ಟು ಶಾಂತವಾಗಿ ಸುಸಜ್ಜಿತವಾಗಿ ಒಳ್ಳೆ ಬಟ್ಟೆ ಹಾಕೊಂಡು ಊಟ ತಿಂದ್ಕೊಂಡು ನೆಮ್ಮದಿಯಾಗಿದ್ದೀವಿ ಅಂತ ಹೇಳಿದ್ರೆ ಇದಕ್ಕೆ ಪ್ರಮುಖವಾಗಿ 3 ಜನ ಕಾರಣ. ನಮ್ಮ ದೇಶವನ್ನ ಕಾಯತಕ್ಕಂಥ ಯೋಧರು, ನಮ್ಗೆ ಅನ್ನ ಕೊಡ್ತಕ್ಕಂಥ ರೈತರು, ನಮಗೆ ಜೀವ ಕೊಟ್ಟಂತ ತಂದೆ ತಾಯಿ, ಮತ್ತೆ ನಮ್ಮ ಗುರುಗಳು. ಇವರನ್ನ ನಾವು ಪ್ರತಿಯೊಬ್ಬರು ಕೂಡ ಮನದಲ್ಲಿ ನೆನೆಸ್ಕೋಬೇಕಾಗ್ತದೆ. ಅದ್ರ ಜೊತೆಯಲ್ಲಿ ಇವತ್ತು ಬಹಳ ಶ್ರೇಷ್ಠವಾದ ಕೆಲಸವನ್ನ ಜನರಿಗೆ ಆರೋಗ್ಯದ ಜೊತೆಗೆ ರಕ್ತದಾನದ ಮಹತ್ವವನ್ನು ಕೂಡ ನಾವು ನೆನೀಬೇಕಾಗುತ್ತೆ. ಇವತ್ತು ಪ್ರತಿನಿತ್ಯ ಸಾವಿರಾರು ಜನ ಕ್ಷಣಾರ್ಥದಲ್ಲಿ ಸಾವನ್ನಪ್ಪುತ್ತಾರೆ. ಆಮೇಲೆ ಬಹಳ ಜನರಲ್ಲಿ ಈ ರಕ್ತದಾನವನ್ನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ತಪ್ಪು ಕಲ್ಪನೆ ಇದೆ. ನಾವು ಬ್ಲಡ್ ಕೊಟ್ಬಿಟ್ರೆ ಕಮ್ಮಿ ಆಗ್ಬಿಡ್ತದೇನೋ, ಹಂಗಾಗಿಲ್ಲ. ನಮ್ದು ಫಿಲ್ಟರ್ ಆಗ್ತದೆ. ನಮ್ಮ ರಕ್ತವನ್ನ ಕೊಟ್ಟಷ್ಟು ಅದು ಫಿಲ್ಟರ್ ಆಗ್ತದೆ, ಮರುಬಳಕೆ ಆಗ್ತದೆ. ಮತ್ತೆ ಒಂದು ರಕ್ತದಿಂದ ಒಂದು ಹನಿ ರಕ್ತದಿಂದ ಮತ್ತೊಂದು ಜೀವವನ್ನು ಉಳಿಸ್ತಕ್ಕಂಥ ಪವಿತ್ರವಾದ ಕೆಲಸ ಈ ರಕ್ತದಾನ. ಇವತ್ತು ಬಹಳಷ್ಟು ನಮ್ಮಲ್ಲಿ ಕೊರತೆ ಇದೆ, ರಕ್ತದ ಕೊರತೆ ಇದೆ. ಆ ಒಂದು ಬಹಳ ಜನ ಇವತ್ತು ನಮ್ಮ ಗ್ರೂಪಲ್ಲಿ ಆಗ್ತಾ ಇರ್ತಾರೆ. ನಾರಾಯಣ ಹೃದಯದಲ್ಲಿ ಚಿಕ್ಕ ಮಕ್ಕಳಿಗೂ ಕೂಡ ರಕ್ತದ ಅವಶ್ಯಕತೆ ಇದೆ. ಯಾಕೆ ಇವತ್ತಿನ ಈ ಪರಿಸ್ಥಿತಿ ಹಿಂಗಾಗಿದೆ ಅಂತ ಹೇಳಿದ್ರೆ, ನಮ್ಮ ಆಧುನಿಕ ಯಾಂತ್ರಿಕ ಯುಗದಲ್ಲಿ ಏನಾಗಿದೆ, ನಾವು ಬಳಸ್ತಕ್ಕಂಥ ಎಲ್ಲ ಆಹಾರ ಇಲ್ಲಿ 1,00,000 ಕಿಲೋಮೀಟರ್ ಓಡ್ತಾ ಇರ್ತದೆ. ಈಗ ಇಲ್ಲೇನೋ ಒಂದು ಕಾರ್ಯಕ್ರಮ ಆಗ್ತದೆ, ಇಲ್ಲಿ ನಾವೆಲ್ಲ ಯುವಕರು ಯೋಚನೆ ಮಾಡ್ಬೇಕು, ದೇವರಾಜ್ ಅವ್ರಿಗೆ ಕೆಲಸ ಇಲ್ದಿರ ಇಲ್ಲಿ ಮಾಡ್ತಾ ಇಲ್ಲ, ಅಥವಾ ನನಗೆ ಇಲ್ಲಿ ಕೆಲಸ ಇಲ್ದಿರ ಇಲ್ಲಿ ಬಂದು ಮಾತಾಡ್ತಾ ಇಲ್ಲ. ಉದ್ದೇಶ ಏನಂತ ಹೇಳಿದ್ರೆ, ಈ ವಿದ್ಯಾರ್ಥಿ ದೆಸೆಯಲ್ಲಿ ಪಾಠ ಪ್ರವಚನ ಪುಸ್ತಕದ ಜೊತೆಗೆ ಸಮಾಜದಲ್ಲಿ ಹೆಂಗ್ ಬದುಕಬೇಕು, ಮತ್ತೆ ಏನಿವೆಲ್ಲ ಸಮಾಜಮುಖಿ ಯಾಕೆ ಕೆಲಸ ಮಾಡಬೇಕು, ರಕ್ತವನ್ನ ಯಾಕೆ ದಾನ ಮಾಡಬೇಕು. ಇವತ್ತು ರಮಾಬಾಯಿ ಇರ್ಬೋದು, ಬೇಗಂ ಇರ್ಬೋದು, ಸಾವಿತ್ರಿ ಫುಲೆ ಅವ್ರನ್ನ ಫೋಟೋವನ್ನ ಯಾಕೆ ಇಟ್ಟಿದ್ದಾರೆ. ಅವರು 100 ವರ್ಷಗಳು ನಮ್ಮನ್ನು ಅಗಲಿದ್ದಾರೆ. ಅವರು ಸಮಾಜಕ್ಕೆ ಅವ್ರದೇ ಆದ ಕೊಡುಗೆಯನ್ನು ಬಿಟ್ಟೋಗಿದ್ದಾರೆ. ಅಂಥವರನ್ನ ವಿದ್ಯಾರ್ಥಿ ದೆಸೆಯಲ್ಲಿ ಅವರ ತತ್ವಗಳನ್ನ, ಆದರ್ಶಗಳನ್ನ ತಿಳಿಸ್ಕೊಡ್ತಕ್ಕಂಥದ್ದು ಬರೀ ಪಾಠದ ಮುಖಾಂತರ ಅಲ್ಲ, ಇಂಥ ಕಾರ್ಯಕ್ರಮದ ಮುಖಾಂತರ ತಿಳಿಸ್ಬೇಕು ಅಂತಕ್ಕಂಥದ್ದು ಆಗಿರ್ತದೆ. ಆದ್ರೆ ನಮ್ಮ ಹುಡುಗರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಏನೋ ಕರೆದಿದ್ದಾರೆ, ಪ್ರಿನ್ಸಿಪಾಲ್ ಕರೆದಿದ್ದಾರೆ, ಲೆಕ್ಚರರ್ಸ್ ಕರೆದಿದ್ದಾರೆ, ಯಾರೋ 4 ಜನ ಬಂದಿದ್ದಾರೆ, ಏನೋ ಅವ್ರು ಇಷ್ಟು ಬಂದ. ಆದ್ರೆ ಇದು ನಮ್ಮ ವಿದ್ಯಾರ್ಥಿ ದೆಸೆಯಲ್ಲಿ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ಈ ವಿದ್ಯಾರ್ಥಿ ದೆಸೆಯಲ್ಲಿ ನಮ್ಮ ಮೈಂಡ್ ಇರ್ತದಲ್ಲ ಗುರುವೆ, ಇಲ್ಲಿ ಎಂತ ಅವಕಾಶಗಳನ್ನು ಕೊಟ್ಟರೆ ತುಂಬ್ಕೊಂತದೆ. ಈಗ ನನಗಾಗ್ಲಿ ರಾಮಕೃಷ್ಣಪ್ಪ ಸರ್ಗೆಲ್ಲ ಹೇಳಿದ್ರೆ ನಮ್ದೆಲ್ಲ 50% ಮುಗಿದೋಗಿದೆ, ಈ ಗುರುವೆ ತುಂಬೋಗಿದೆ, ನಮ್ದು ಬೇರೆ ಬೇರೆ ಆಲೋಚನೆಗಳು ಹೋಗ್ತದೆ. ಆದ್ರೆ ವಿದ್ಯಾರ್ಥಿ ದೆಸೆಯಲ್ಲಿ ಇಂಥ ಒಳ್ಳೊಳ್ಳೆ ಅವಕಾಶಗಳನ್ನ ನಾವು ಗುರುವಲ್ಲಿ ಇಟ್ಕೊಂಡಾಗ ಈ ಪ್ರಪಂಚದ ಒಳ್ಳೆ ಉತ್ತಮ ಪ್ರಜೆಗಳಾಗಿ, ನಾಗರಿಕರಾಗಿ ಬದುಕಲಿಕ್ಕೆ ಸಾಧ್ಯ. ಈಗ ನಾವು ಓದುವಾಗ ಪಕ್ಕದ ಶಾಲೆಯಲ್ಲಿ 1,000, 1,500 ಜನ ಇದ್ರು. ಆಗಲೂ ಕೂಡ ನಾವು ಲೀಡ್ರೆ, ತಪ್ಪು ತಿಳ್ಕೊಬೇಡಿ ಯಾರು. ನೀವು ನಮ್ಮ ಹಳೆ ವಿದ್ಯಾರ್ಥಿಗಳು ಕೇಳಿ, ನಾನು ಆಗಲೂ ಕೂಡ 1,000 ಜನಕ್ಕೆ ವಿದ್ಯಾರ್ಥಿ ನಾಯಕನಾಗ ಹೊರಹೊಮ್ಮಿದೆ. ಈಗಲೂ ಬಹಳ ಜನ ನನಗೆ ಸಿಕ್ಕಿದ್ರೆ ಅವಾಗ ಹೇಗಿದ್ದೀರೋ ಹೀಗೆ ಆಗಿದ್ದಾರೆ. ಅಂದ್ರೆ ಆಗಲೂ ಕೂಡ ಇಂಥ ಕಾರ್ಯಕ್ರಮದಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸ್ತಾ ಇದೆ. ಈಗ ತಾನೇ ಬೆಳಗ್ಗೆ ಯಾರೋ ಫೋನ್ ಮಾಡಿದ್ರು, ನಾನು ಕೆಲವು ಭಾನುವಾರದೊತ್ತು ಹಣ ಕೊಟ್ಟು ಭಾಷಣ ಕೇಳಕ್ ಹೋಗ್ತೀನಿ. ಹಣ ಕೊಟ್ಟು ಭಾಷಣ ಕೇಳಕ್ ಹೋಗ್ತೀನಿ. ವಿಚಾರ ಏನಂತ ಹೇಳಿದ್ರೆ, ವಿಚಾರವನ್ನ ತಿಳ್ಕೋಬೇಕು ಅಂತ. ಆದ್ರೆ ಇವತ್ತಿನ ಯುಗದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲ ಉಚಿತವಾಗಿ ಸಿಗ್ತಾ ಇದೆ. ಉಚಿತವಾಗಿ ಸಿಗೋವಾಗ ತಾತ್ಸಾರ ಮನೋಭಾವನೆ. ಇವಾಗ ಫ್ರೀ ಸಿಕ್ಕಿದಾಗ ಅದನ್ನ ಬಹಳ ಡಿಮೆರಿಟ್ ಆಗಿ ನೋಡ್ತಾರೆ. ಅದೇ ನಾವು ಒಂದು ಕಾಸು ಕೊಟ್ಟು ಅಥವಾ ಶ್ರಮ ಪಟ್ಟು ಪಡೆದಾಗ ಅದರ ಮೌಲ್ಯ ಇರ್ತದೆ. ಹಾಗಾಗಿ ಇವತ್ತು ಬಹಳ ಉತ್ತಮವಾದ ಕೆಲಸವನ್ನ ದೇವರಾಜ್ ನಾಯ್ಕ ಅವರು ಎಲ್ಲೋ ಹುಟ್ಟಿ, ನಮ್ಮ ತಾಲೂಕವರಲ್ಲ ಅವರು, ಬೇರೆ ಎಲ್ಲ ಶಿವಮೊಗ್ಗ ಜಿಲ್ಲೆಯನ್ನು ಜನಿಸಿ ಆನೇಕಲ್ ತಾಲೂಕಲ್ಲಿ ಬಂದು ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ಕಣ್ಣಿನ ಚಿಕಿತ್ಸೆಯನ್ನು ಮಾಡ್ತಕ್ಕಂಥದ್ದು, ಕಣ್ಣು ದಾನ ಮಾಡ್ತಕ್ಕಂಥದ್ದು, ರಕ್ತದಾನ ಮಾಡ್ತಕ್ಕಂಥದ್ದು, ಉಚಿತವಾಗಿ ಆರೋಗ್ಯ ತಪಾಸಣೆ ಶಿಬಿರಗಳನ್ನು. ಉದ್ದೇಶ ಇಷ್ಟೇ. ಕಾರಣ ಏನಂತ ಹೇಳಿದ್ರೆ, ನಮ್ದೆಲ್ಲ ಎರವಲು ಭಿಕ್ಷೆ ಬ್ರದರ್
ಅಲ್ಲೊಂದು 3-4 ಜನ ನೀವು ಸ್ನೇಹಿತರಿದ್ದೀರಾ, ನಿಮ್ಗಿಂತ ಜಾಸ್ತಿ ನಾವು ಮಾತಾಡ್ತೀವಿ. ಇಲ್ಲಿ ನೋಡಿ ಬ್ರದರ್, ಅಲ್ಲಿ ನಿಮ್ಗಿಂತ ಜಾಸ್ತಿ ನಾವು ಮಾತಾಡ್ತೀವಿ. ಆದ್ರೆ ನಮ್ಮ ಮಾತು ಏನಾಗ್ಬೇಕು ಅಂದ್ರೆ ನಮ್ಮ ಕೃತಿಯಲ್ಲಿ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಆಗ್ಬೇಕಾಗ್ತದೆ. ಏನಕ್ಕೆ ನಾವೆಲ್ಲ ಮಾಡ್ತಾ ಇದೀವಿ ಅಂದ್ರೆ, ನಾನು ಬಹಳ ಕಡೆ ಹೇಳ್ತಾ ಇರ್ತೀನಿ, ನಮ್ಮ ಜನ್ಮನೇ ಭಿಕ್ಷೆ. ನಾವು ಹುಟ್ಟಿದೀವಲ್ಲ, ನಾವೆಲ್ಲ ಹುಟ್ಟಿರ್ತಕ್ಕಂಥವ್ರು ಭಿಕ್ಷೆ. ನನ್ನ ತಂದೆ ತಾಯಿಗಳು ನಮ್ಗೆ ಭಿಕ್ಷೆ ಕೊಟ್ಟಿರ್ತಕ್ಕಂಥ ಜೀವ ಇದು. ನಾವ್ ಯಾಕೆ ಸಮಾಜಮುಖಿ ಕೆಲಸ ಮಾಡ್ಬೇಕು ಅಂತಾರೆ, ನಮ್ಮ ಜನ್ಮನೇ ಭಿಕ್ಷೆ. ನನ್ನ ತಂದೆ ತಾಯಿ ನಮಗೆ ನಮ್ಮ ಜನ್ಮನ ಭಿಕ್ಷೆ ಕೊಟ್ಟಿದ್ದಾರೆ. ಅದಾದ್ಮೇಲೆ ವಿದ್ಯೆಯನ್ನ ನಮ್ಮ ಗುರುಗಳು ಉಚಿತವಾಗಿ ಕೊಡ್ತಾ ಇದ್ದಾರೆ. ಅವರು ಕೂಡ ವಿದ್ಯೆ ಕೂಡ ಭಿಕ್ಷೆನೆ. ಮತ್ತೆ ಪ್ರಕೃತಿಯಲ್ಲಿ ಗಾಳಿ, ಬೆಳಕು, ನೀರು ಇವನ್ನೆಲ್ಲವನ್ನ ಪಡ್ಕೊಂಡು ನಾವು ಭಿಕ್ಷಕರಲ್ವಾ? ಕಾಸು ಕೊಡ್ತೀವ ಗಾಳಿಗೆ, ಬೆಳಕು ಗಾಳಿಗೆ ಕೊಡ್ತೀವ? ಪ್ರಕೃತಿಯಲ್ಲಿ ನಾವು ಈ ಸೃಷ್ಟಿಯಲ್ಲಿ ಪ್ರಕೃತಿಯಲ್ಲಿ ನೀರು, ಗಾಳಿ, ಬೆಳಕು, ಈ ಬಿಸಿಲು, ಈ ವಾತಾವರಣ ಯಾವುದೇ ಸ್ವಾರ್ಥ ಇಟ್ಕೊಂಡಿಲ್ಲ. ಯಾವ ಸ್ವಾರ್ಥನೂ ಇದ್ದೀರಾ. ಗಾಳಿ ಬೀಸ್ತಾ ಇದೆ 24 ಗಂಟೆ. ಗಾಳಿ ಒಂದಿನ ಭಾನುವಾರನೂ ರಜೆ ತಕೊಂಡಿಲ್ಲ, ಹಬ್ಬದ ದಿನನೂ ರಜೆ ತಕೊಳಲ್ಲ ಗಾಳಿ. ಸೂರ್ಯ ಚಂದ್ರು ಕೂಡ ರಜೆ ತಕೊಳಲ್ಲ. ಆ ಪ್ರಕೃತಿಯಲ್ಲಿ ನಮಗಾಗಿ ಮಾಡ್ತಾ ಇರೋದು. ಈ ರೀತಿಯಾಗಿ ಗಾಳಿ, ಬೆಳಕು, ನೀರು, ಈ ಪ್ರಕೃತಿಯಲ್ಲಿ ಎಲ್ಲವನ್ನ ಉಚಿತವಾಗಿ ಪಡ್ಕೊಂಡಂತ ನಾವು ಸಮಾಜಕ್ಕೆ ಏನಾದ್ರು ಕೊಡ್ಬೇಕಲ್ವಾ? ಸಮಾಜಕ್ಕೆ ಕೊಡ್ತಕ್ಕಂಥ ಕೆಲಸವನ್ನ ಇಂಥವ್ರು ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ಸಮಾಜಮುಖಿ ಕೆಲಸ ಮಾಡೋರಿಗೆ ಬೆಂತಟ್ಟು ಕೆಲಸವನ್ನ ಮಾಡ್ಬೇಕಾಗ್ತದೆ. ಮತ್ತೆ ಈ ಪ್ರಕೃತಿಯಲ್ಲಿ ನಮ್ಗೆ ಕೊರೋನಾ ಸಂದರ್ಭದಲ್ಲಿ ಬಹಳ ಪಾಠ ಆಗಿದೆ. ಗಾಳಿ ಸ್ವಲ್ಪ ಕಲ್ಮಿಷ ಆಗಿದ್ದ ಗಾಳಿ ಕಡಿಮೆ ಆಗಿದ್ದ ಪ್ರಯುಕ್ತ ಸಾವಿರಾರು ಜನ ತೀರೋಗ್ಬಿಟ್ರು. ಆ ಗಾಳಿಯನ್ನು ಉತ್ಪತ್ತಿ ಮಾಡ್ತಕ್ಕಂಥ ಪರಿಸರ ಇವತ್ತು ಸಂಪೂರ್ಣವಾಗಿ ನಾಶ ಆಗ್ತದೆ. ಮರಗಳನ್ನ ಕಡಿದು ಕಾಂಕ್ರೀಟ್ ನಾಡು ಮಾಡ್ತಾ ಇದ್ದೀವಿ. ಇವತ್ತು ಪರಿಸರವನ್ನು ಉಳಿಸ್ಬೇಕಾಗ್ತದೆ. ಮುಂದೆ ನಮ್ಮ ಮಕ್ಕಳಿಗೆ ನಾವು ಗ್ಯಾಸ್ ಸಿಲಿಂಡರ್ ಹಾಕೊಂಡು ಜೀವನ ಮಾಡ್ಬೇಕಾಗ್ತದೆ. ಅದಕ್ಕೆ ಪರಿಸರವನ್ನ ನಾಶ ಮಾಡ್ತಕ್ಕಂಥದ್ದು ಕೂಡ ಅದನ್ನು ಉಳಿಸ್ತಕ್ಕಂಥ ಕೆಲಸವು ನಮ್ಗಾಗಿದೆ. ಇವತ್ತು ನಾವೇನೋ ಹುಟ್ಟಿದ್ದೀವಿ, ಬೆಳೆದಿದ್ದೀವಿ, ನಾಳೆ ನಮ್ಮ ಪರಂಪರೆ ಬರ್ತದೆ, ನಮ್ಮ ಮಕ್ಕಳು ಮೊಮ್ಮಕ್ಕಳು, ಅವರಿಗೆ ಗಾಳಿ, ಬೆಳಕು, ಪರಿಸರವನ್ನು ಉಳಿಸ್ಬೇಕಲ್ಲ, ನಾವು ಎಂಜಾಯ್ ಮಾಡಿ ಹೋಗೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿ ದಶೆಯಲ್ಲಿ ಬರೀ ಪಾಠ ಏನಪ್ಪಾ 35 ಮಾರ್ಕ್ಸ್ ತಗೊಂಡ್ರೆ ಪಾಸ್ ಆಗ್ಬಿಡ್ತೀವಿ, ಅದೆಲ್ಲ ಬದುಕು. ಈ ಎಲ್ಲರೂ 100 ಡಿಗ್ರಿಗಳನ್ನು ಪಡ್ಕೊಂತಾರೆ, ಪದವಿಗಳನ್ನ ಪಡ್ಕೊಂತಾರೆ. ಅದು ಜಸ್ಟ್ ಒಂದು ಪಾರ್ಟ್ ಆಫ್ ವರ್ಕ್. ಆದ್ರೆ ಸಮಾಜದಲ್ಲಿ ನಾವು ಹೆಂಗ್ ಬದುಕಬೇಕು, ನಮ್ಮ ತಂದೆ ತಾಯಿನ ಹೆಂಗ್ ಗೌರವಿಸ್ಬೇಕು, ನಮ್ಮ ಗುರುಗಳಿಗೆ ಹೆಂಗೆ ನಾವು ವಿನಯದಿಂದ ನಡ್ಕೋಬೇಕು, ಸಂಸ್ಕಾರ ಹೇಗಿರ್ಬೇಕು, ನಮ್ಮ ದೇಶದ ಸಂಸ್ಕೃತಿ ಏನು, ಮತ್ತೆ ಆಚಾರ ವಿಚಾರಗಳೇನು, ಈ ಪ್ರಪಂಚದಲ್ಲಿ ಏನು ವಿದ್ಯಮಾನಗಳು ನಡೀತಾ ಇದೆ, ಇವತ್ತು ನಮ್ಮ ರಾಜ್ಯದಲ್ಲಿ ಇರ್ಬೋದು, ರಾಷ್ಟ್ರದಲ್ಲಿ ಇರ್ಬೋದು, ಏನೆಲ್ಲ ವಿದ್ಯಮಾನಗಳು ನಡೀತದೆ, ರಾಜಕೀಯ ರಂಗದಲ್ಲಿ ಏನಾಗ್ತದೆ, ಆರ್ಥಿಕ ಪರಿಸ್ಥಿತಿ ಏನಾಗ್ತದೆ, ನಾವು ಆರ್ಥಿಕ ಪರಿಸ್ಥಿತಿಗೆ ನಮ್ದೇನ್ ಪಾತ್ರ ಇದೆ. ಈ ಜಗತ್ತಿನಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಭಾರತೀಯಂದು ಕೂಡ, ಈ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬನು ತನ್ನದೇ ಆದ ಕೊಡುಗೆಯನ್ನು ಕೊಡ್ಬೇಕು, ಸಮಾಜಕ್ಕೆ ಮರಳಿ ಕೊಡ್ಬೇಕು. ನಮ್ಮ ಇಲ್ಲೇ ಇದ್ದಾರೆ ಶ್ರೀನಿವಾಸು ಮತ್ತೆ ನಮ್ಮ ವಿಜಯರಾಮ್ ಅವರು ಬ್ಯಾಕ್ ಟು ಸೊಸೈಟಿ ಅಂತೇಳಿ ಬೇರೆ ಬೇರೆ ಹಳ್ಳಿಗಳಿಗೆ ಹೋಗ್ತಾರೆ. ನಮ್ಮ ತಾಲೂಕಲ್ಲ, ಶಿವಮೊಗ್ಗ, ಭದ್ರಾವತಿ, ಬಿಜಾಪುರ ಅಲ್ಲೆಲ್ಲ ಹೋಗ್ತಾರೆ. ಏನಪ್ಪಾ ಅಂದ್ರೆ ಪೆನ್ನು, ಪುಸ್ತಕ ಅವೆಲ್ಲ ಸಂಗ್ರಹ ಮಾಡ್ಕೊಂಡು ವರ್ಷಕ್ಕೊಂದ್ಸರಿ ಶ್ರೀನಿವಾಸ್ ಇದ್ದಾರೆ, ನಮ್ಮ ಬಂಡಾಪುರ ಶ್ರೀನಿವಾಸು, ವಿಜಯರಾಮು, ಇವರೆಲ್ಲ ದೇವರಾಜ್ ನಾಯ್ಕ, ಇವರೆಲ್ಲ ನಮ್ಮ ತಾಲೂಕಲ್ಲ ಅಥವಾ ರಾಜಕೀಯಕ್ಕಾಗಿ ಮಾಡೋದಲ್ಲ. ಅವರು ಬೇರೆ ತಾಲೂಕಲ್ಲಿ ಎಲ್ಲೋ ಇಂಟೀರಿಯರ್ ಪ್ಲೇಸ್ ಅಲ್ಲಿ ಒಂದು ಪುಸ್ತಕ, ಒಂದು ಪೆನ್ನು, ಬುಕ್ಕು ತಕೊಂಡೋಗಿ ಕೊಡ್ತಾರೆ. ಕಾರಣ ಇಷ್ಟೇ, ನಾವು ಸಮಾಜದಲ್ಲಿ ಎಲ್ಲವನ್ನ ಪಡ್ಕೊಂಡಿದೀವಿ, ನಾವು ಅದನ್ನ ಮರಳಿ ಕೊಡೋದು. ನನಗೂ ಬಹಳ ಜನ ಕೇಳ್ತಾರೆ, ನೀವು ಸರ್ಕಾರಿ ಶಾಲೆ ಕಾಲೇಜ್ ಬಗ್ಗೆ ಎಲ್ಲ ಯಾಕಪ್ಪ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೀರ? ನಾನು ಹೇಳ್ತೀನಿ, ಇಲ್ಲಿ ASP ಸರ್ಕಾರಿ ಶಾಲೆ ಇದ್ದಿದ್ದಕ್ಕೆ ನಾನು SLC PUC ಮಾಡ್ಕೊಂಡೆ, ಗೋಪಾಲರಾಜ ಕಾಲೇಜ್ ಇದ್ದಿದ್ದಕ್ಕೆ ಡಿಗ್ರಿ ಮುಗಿಸ್ಕೊಂಡೆ. ಹಾಗಾಗಿ ನಾನು ಈ ಸ್ಥಾನಮಾನಕ್ಕೆ ಬಂದಿದ್ದಕ್ಕೆ ಇವು ಕಾರಣ. ಅದಕ್ಕೆ ನನ್ನದೇ ಆದ ಒಂದು ಕೊಡುಗೆಯನ್ನ ಕೊಡೋಣ ಅಂತಕ್ಕಂಥ ನಿಟ್ಟಿನಲ್ಲಿ. ಹಾಗಾಗಿ ಇವತ್ತು ನಮ್ಮ ಸರ್ ಹೇಳಿದ್ರು, ನಾನು ಒಂದಿನೂ ಸುಮ್ಮನೆ ಇರಲ್ಲ, ಹಬ್ಬದಿಂದನೂ ಇರಲ್ಲ, ಭಾನುವಾರದಲ್ಲೂ ಇರಲ್ಲ. ಈಗಲೂ ಇದು ಒಂದು ಒಳ್ಳೆ ಕೆಲಸ ಆದಾಗ ನಾನು ಇದು ಮುಗಿಸ್ಕೊಂಡೀಗ ಬೆಂಗಳೂರು ಜಿಲ್ಲಾಧಿಕಾರಿ ಕಚೇರಿಗೆ ಹೋಗ್ಬೇಕು, ವಿಧಾನಸೌಧ ಚೀಫ್ ಸೆಕ್ರೆಟರಿ ಹತ್ರ ನೋಡ್ಬೇಕು. ಕಾರಣ ಏನಂದ್ರೆ ಇಲ್ಲಿ ನಾನು ಜನರಿಗೆ ಏನೋ ಒಂದು ಮನವಿ ಪತ್ರ ಕೊಡ್ತೀನಿ, ಆಗ್ತದೋ ಹೋಗ್ತದೋ. ಆದ್ರೆ ನಾನು ಉದ್ದೇಶ ಏನಂದ್ರೆ, ನಾನು ಆಗ್ಲೇ ಹೇಳ್ದಂಗೆ ನನ್ನ ಜನ್ಮನ ಭಿಕ್ಷೆ. ನಾನೆಲ್ಲವೂ ನಾನು ಹಾಕಿರೋ ಬಟ್ಟೆ ನಾನು ಹಾಕೊಂಡಿರೋದಲ್ಲ, ಯಾರೋ ನೇಯ್ದಿದ್ದಾರೆ, ಯಾರೋ ಹೊಲ್ದಿದ್ದಾರೆ, ಯಾರೋ ಒಗ್ದಿದ್ದಾರೆ, ಯಾರೋ ಇಸ್ತ್ರಿ ಮಾಡ್ಕೊಟ್ಟಿದ್ದಾರೆ, ಅದನ್ನ ನಾನು ಹಾಕೊಂಡಿದ್ದೀನಿ. ಹಾಗೆ ನಾನು ಊಟ ಕೂಡ ಅಷ್ಟೇ, ಯಾರೋ ಬೆಳೆದಿದ್ದಾನೆ, ಯಾರೋ ರೈತ ತಂದುಕೊಟ್ಟಿದ್ದಾನೆ, ಯಾರೋ ಬೇಯಿಸಿ ಹಾಕಿದ್ದಾರೆ, ಅದನ್ನ ನಾನು ತಿಂದಿದ್ದೀನಿ. ಎಲ್ಲವೂ ಕೂಡ ನಾವೆಲ್ಲರೂ ಕೂಡ ಸಮಾಜದಲ್ಲಿ ಭಿಕ್ಷುಕರೇ. ಅದಕ್ಕೋಸ್ಕರವಾಗಿ ನಾವೆಲ್ಲ ಪಡ್ಕೊಂಡಿದ್ದೀವಿ ಸಮಾಜದಲ್ಲಿ ಬೇಕಾದಷ್ಟು. ನಾವು ಈ ಜೀವ ಪೂರ್ತಿ ಭೂಮಿಗೆ ಸವಿಯೋರು ಕೊಟ್ಟರು ಕೂಡ ಸಾಕಾಗಲ್ಲ. ಯಾಕಂದ್ರೆ ನಮ್ದು ಎರವಲು ಭಿಕ್ಷಾ ಜೀವನ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಬಹಳಷ್ಟು ಜನ ವಿದ್ಯಾರ್ಥಿಗಳಿದ್ದೀರಾ,
ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಕನಸು ಹೇಗಿರ್ಬೇಕಂದ್ರೆ ನೀವು ಒಳ್ಳೆ ವಿದ್ಯಾವಂತರಾಗಿ ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಸಮಾಜಕ್ಕೆ, ಗುರು ಹಿರಿಯರಿಗೆ ಒಂದು ಏನಂದ್ರೆ ಈ ಟೀನೇಜಲ್ಲಿ ಬೇಜಾರು ಓಡ್ತಾ ಇರ್ತದೆ, ಕೆಟ್ಟದೇ ಓಡೋದು, ಪಾಸಿಟಿವ್ ಹೆಚ್ಚಿಗೆ ಓಡಲ್ಲ. ಅದು ಯಾಕಂತ ಹೇಳಿದ್ರೆ ಅಷ್ಟು ಬೇಗ ನೋಡಿ, ಇಲ್ಲಿ ಯಾವ್ದಾರ ಒಂದು ಸುಗಂಧ ದ್ರವ ಬಂದ್ರೆ ಬಹಳ ನಿಧಾನವಾಗಿ ಹರಡುತ್ತೆ. ಅದೇ ಒಂದು ಕೆಟ್ಟ ವಾಸನೆ ಅಂದ್ರೆ ಬಹಳ ಬೇಗ ಹರಡ್ಬಿಡ್ತದೆ. ಹಾಗೆಯೇ ನಮ್ಮ ಯೂತ್ಸ್ ಅಲ್ಲಿ ಏನಾಗ್ತದೆ ಅಂದ್ರೆ, ನಾವು ಎಷ್ಟೇ ಹೇಳಿದ್ರೆ ಅವನೇನೋ ಪುರಾಣ ಹೇಳಿದ್ದೆ ಹೇಳ್ತಾನೆ, ಅವ್ನಿಗೇನು ಬೇರೆ ಕೆಲಸ ಇಲ್ಲ ಅಂತಾರೆ. ಆದರೆ ಅದು ಮುಂದಿನ ದಿನಗಳಲ್ಲಿ ನಮ್ಗೆ ದಾರಿ ದೀಪ ಆಗ್ತಕ್ಕಂಥ ಈ ನಮ್ಮ ಗುರ್ರ ಹೇಳ್ದಲ್ಲ ಅವಾಗಲೇ, ಈ ಗುರ್ರದಲ್ಲಿ ಏನಾಗಬೇಕು ಅಂದ್ರೆ ಎಲ್ಲವೂ ಪಾಸಿಟಿವ್ ಆಗಬೇಕು. ಈಗ ಒಂದು ಸಿನಿಮಾಗೆ ಹೋಗ್ತೀವಿ, ಅಲ್ಲಿ ಹೀರೋ ಇಲ್ಲನ್ನು ಬೇರೆ ಬೇರೆ ಹಾಸ್ಯ ಕಲಾವಿದರೆಲ್ಲ ಇರ್ತಾರೆ. ಅಲ್ಲಿ ಒಂದು 2.5 ಗಂಟೆನಲ್ಲಿ ಬೇರೆ ಬೇರೆ ರಂಗಗಳಾಗ್ಬಿಡ್ತದೆ ಚಲನಚಿತ್ರದಲ್ಲಿ. ಆದ್ರೆ ನಾವು ಆ ಚಿತ್ರಕ್ಕೆ ಅಲ್ಲಿ ಹೋದಾಗ ಒಂದು ಒಳ್ಳೆ ಸುಮಧುರವಾದ ಒಂದು ಗೀತೆಯನ್ನ ಅಥವಾ ಒಂದು ಒಳ್ಳೆ ಸನ್ನಿವೇಶವನ್ನ ಅಥವಾ ಯಾವುದೋ ಒಂದು ಭಾವೈಕ್ಯತನ ಬಾಂಧವ್ಯನ ಮೂಡ್ತಕ್ಕಂಥವನ್ನು ಮಾತ್ರ ನಾವು ಮನಸ್ಸಲ್ಲಿ ಇಟ್ಕೋಬೇಕು, ಇನ್ನೆಲ್ಲರನ್ನ ಬಿಟ್ಬಿಡ್ಬೇಕು. ಇಲ್ಲಿ ಕಾರ್ಯಕ್ರಮ ನಡೀತದೆ, ಎಲ್ಲರೂ ಮಾತಾಡ್ತಾರೆ, ಎಲ್ಲ ವಿಚಾರ ಇರ್ತದೆ. ಇದರಲ್ಲಿ ಯಾವುದು 1-2 ವಿಚಾರ ನಮ್ಗೆ ಗೊತ್ತಿದ್ದದು ಅದು ಮಾತ್ರ ಇಟ್ಕೋಬೇಕು, ಮಿಕ್ಕಿದ್ದನ್ನು ಬಿಟ್ಟು ಮುಂದೆ ಹೋಗ್ತಾ ಇರಬೇಕು. ಹಾಗಾಗಿ ನಾನು ಹೆಚ್ಚು ವಿಚಾರವನ್ನು ಮಾತಾಡಿದೆ. ನೀವೆಲ್ಲರೂ ಕೂಡ ರಕ್ತದಾನವನ್ನು ಮಾಡಿ ಮತ್ತೆ ನಮ್ಮೆಲ್ಲ ಪೂರ್ವಿಕರನ್ನ ನೆನೆಸ್ಕೊಂಡಂತ ನಮ್ಮ ಎಲ್ಲ ಆನೇಕಲ್ ತಾಲೂಕಿನ ಜನ ಅಮ್ಮನನ್ನೂ ಮರೆಯಲ್ಲ, ಆನೇಕಲ್ ತಾಲೂಕನ್ನೂ ಮರೆಯಲ್ಲ, ಎಲ್ಲರೂ ಕೂಡ ಕೊಡುಗೆಗಳನ್ನ ಕೊಡ್ತಾರೆ ಅಂತಕ್ಕಂಥ ಭರವಸೆ ನಮಗಿದೆ. ಆ ಎಲ್ಲ ಭರವಸೆಯ ಮಾತುಗಳನ್ನು ನಡೆದಂತ ಚಿನ್ನಪ್ಪ ಸರ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. 10 ಮಕ್ಕಳನ್ನ ತಾಯಿ ತನಗೆ ಅವನು ಒಳ್ಳೆಯವನಾಗ್ಲಿ ಕೆಟ್ಟವನಾಗ್ಲಿ ಏನೇ ಆದ್ರೂ ಅವ್ನು ಕಳ್ಳನಾಗ್ಲಿ ಸುಳ್ಳಾಗ್ಲಿ ಆದ್ರೂ ತಾಯಿ ತನ್ನ ಮಕ್ಕಳನ್ನ ಬಿಟ್ಕೊಡಲ್ಲ. ಅದೇ ಮಕ್ಕಳು 10 ಮಕ್ಕಳು ಸೇರಿ ಒಬ್ಬ ತಾಯಿನ ಸಾಕಲ್ಲ. ಇವತ್ತೊಂದು ದಿನ ಏನಾಗಿದೆ ಅಂದ್ರೆ, ಆಶ್ರಮಗಳಲ್ಲಿ ನಾವು ಇದೇ ಸರ್ವಿಸ್ ಆಕ್ಟಿವಿಟೀಸ್ ಒಂದು ಭಾಗವಾಗಿ ಮಾಡ್ಕೊಂಡು ಹೋಗ್ತಾ ಇದ್ರೆ, ನಾವಾಗಿರ್ಬೋದು, ದೇವರಾಜ್ ನಾಯ್ಕ ಅವರಾಗಿರ್ಬೋದು, ವಿಜಯರಾಮ್ ಅವರಾಗಿರ್ಬೋದು, ಇವರೆಲ್ಲ ಒಟ್ಟಿಗೆ ಸುಮಾರು ಆಶ್ರಮಗಳನ್ನ ನಾವು ಭೇಟಿ ಮಾಡ್ತೀವಿ. ಆಶ್ರಮಗಳು ಭೇಟಿ ಮಾಡಿದಾಗ ನಮ್ಗೆ ಎಲ್ಲೋ ಒಂದು ಕಡೆ ಕರಡು ಕಿತ್ಕೊಂಬಂದಂಗೆ ಅನ್ಸುತ್ತೆ. ಯಾಕೆಂದ್ರೆ ಇವತ್ತಿನ ಪರಿಸ್ಥಿತಿ ಆಗಿದೆ, ಇಷ್ಟೆಲ್ಲ ಮಾಡ್ದಂತ ತಾಯಿನ ಎಲ್ಲೋ ಒಂದು ತಗೊಂಡೋಗಿ ಒಂದು ಆಶ್ರಮದಲ್ಲಿ ಬಿಟ್ಟಿರ್ತಾರೆ. ಯಾಕೆ ಅವ್ರ ಆ ತಾಯಿ ತನ್ನ ಮಗುನ ಹೆರಬೇಕಾದ್ರೆ ಎಷ್ಟು ನೋವಿರುತ್ತೆ, ಎಷ್ಟು ನೋವು ಬಾದಿ ತಾಳಲಾರ್ದೆ ತಾಯಿ ಮಗುಗೆ ಜನ್ಮ ನೀಡ್ತಾಳೆ. ಅದೇ ತಂದೆ ತನ್ನ ಜವಾಬ್ದಾರಿನ ಮಕ್ಕಳನ್ನ ಬೆಳೆಸೋದಕ್ಕೆ, ಅವ್ರಿಗೊಂದು ಭವಿಷ್ಯ ಕೊಡೋದಕ್ಕೆ ಒಬ್ಬ ತಂದೆ ತನ್ನ ಜವಾಬ್ದಾರಿನ ತನ್ನ ಜೀವನನೇ ತೆಗೆದು ಮಕ್ಕಳನ್ನ ಒಂದು ಹಂತಕ್ಕೆ ತಗೊಂಡ್ಬರ್ತಾರೆ. ಸೊ ಇದನ್ನೆಲ್ಲ ಮರ್ತಂತ ಮಕ್ಕಳು, ತಂದೆ ತಾಯಿಗಳು ಅವ್ರ ಒಂದು ಸ್ಥಾನ ಬಂದಾಗ, ಒಂದು ಲೆವೆಲ್ಗೆ ಹೋದಾಗ ಆ ತಂದೆ ತಾಯಿಗಳನ್ನ ತಗೊಂಡೋಗಿ ಆಶ್ರಮದಲ್ಲಿ ಬಿಟ್ಟಿರ್ತಾರೆ. ಎಂತ ದುರ್ದೈವ ನೋಡಿ. ಸಂಬಂಧಗಳಿಗೆ ವ್ಯಾಲ್ಯೂನೇ ಇಲ್ಲ. ಈಗ ಸಂಬಂಧಗಳಿಗೆ ಒಂದು ವ್ಯಾಲ್ಯೂ ಇಲ್ಲ, ಒಂದು ಬಾಂಧವ್ಯ ಗೊತ್ತಿಲ್ಲ. ಈಗ ಈ ಒಂದು ಈ ಒಂದು ಯುಗದಲ್ಲಿ ಏನ್ ನಡೀತಾ ಇದೆ ಅಂತಂದ್ರೆ, ಎಲ್ಲ ಬರೀ ಮೊಬೈಲ್ ಮೇಲೆ ಕಾನ್ಸಂಟ್ರೇಷನ್, ಟೋಟಲಿ ಮೊಬೈಲ್. ಅದನ್ನ ಬಿಟ್ಟು ಹೊರಗಡೆ ಬನ್ನಿ. ಹೊರಗಡೆ ಬಂದ್ರೆ ಸಂಬಂಧಗಳಿಗೆ, ಬಂಧನಗಳಿಗೆ ವ್ಯಾಲ್ಯೂಸ್ ಅನ್ನ ಒಂದು ವ್ಯಾಲ್ಯೂಸ್ ಕೊಡ್ಬೇಕಾಗತ್ತೆ. ಯಾರು ಏನೂ ಗೊತ್ತಿಲ್ಲ ಇವತ್ತೊಂದು ದಿನ, ಬರೀ ಮೊಬೈಲ್ ಅನ್ನು ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ ಇವತ್ತೊಂದು ದಿನ. ಆ ಮೊಬೈಲಲ್ಲೇ ಎಲ್ಲ ಗೊತ್ತಿರೋದು, ಎಲ್ಲ ಬರುತ್ತೆ, ಬಟ್ ಅದನ್ನ ನೋಡಲ್ಲ. ಸೊ ಹೀಗಿರತ್ತೆ. ಹಾಗೂ ಏನ್ ಇವತ್ತೊಂದು ದಿನ ಈ ಒಂದು ಕಾರ್ಯಕ್ರಮ ಇಲ್ಲಿ ಆಯೋಜಿಸಿದ್ದಾರೆ, ಹಾಗೂ ಆಯೋಜಿಸಿ ಮತ್ತೆ ನನ್ನೂ ಸಹ ನಮ್ಮ ಒಂದು ಲ್ಯಾಂಡ್ ಸಂಸ್ಥೆನೂ ಸಹ ಈ ಒಂದು ಉನ್ನತವಾದಂತಹ ಒಂದು ಕಾರ್ಯಕ್ರಮಕ್ಕೆ ಜೊತೆಗೂಡಿಸ್ಕೊಳ್ಳೋದಕ್ಕೆ ದೇವರಾಜ್ ನಾಯ್ಕ ಅವರಿಗೂ ಹಾಗೂ ಚಿನ್ನಪ್ಪ ಸರ್ ಅವರಿಗೂ ಸಹ ನನ್ನ ಧನ್ಯವಾದಗಳನ್ನ ಹೇಳ್ತಾ, ಹಾಗೂ ಯೂತ್ಸ್ ಏನಿದ್ದೀರಾ, ಈ ಒಂದು ರಕ್ತದಾನ ಇವತ್ತಿನ ಕಾರ್ಯಕ್ರಮದಲ್ಲಿ ಏನಿದೆ, ರಕ್ತದಾನ ಶಿಬಿರ. ರಕ್ತದಾನ ಅಂತಂದ್ರೆ ನೀವು ಕೊಡುವಂತ 1 ಯೂನಿಟ್ ರಕ್ತ 2 ಪ್ರಾಣಗಳನ್ನ ಉಳಿಸುತ್ತೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲ ಯುವ ಮಿತ್ರರು ಈ ಒಂದು ರಕ್ತದಾನವನ್ನು ಮಾಡಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತಾ, ಯಾರಿಗೂ ಏನು ತೊಂದರೆ ಆಗಲ್ಲ. ಆ ಥರ ಏನು ಭಾವನೆ ಏನಾದರೂ ಇದ್ರೆ ಅದನ್ನ ಮೈಂಡಿಂದ ತೆಗೆದಾಕ್ರಿ. ಯಾಕೆ ಅಂತಂದ್ರೆ ನನ್ನ ವೈಯಕ್ತಿಕವಾಗಿ ನಾನು ಈಗಾಗಲೇ ಸುಮಾರು ಒಂದು 25ರಿಂದ 30 ಬಾರಿ ರಕ್ತದಾನ ಮಾಡಿದ್ದೀನಿ. ನಾನೇ ಕೊಟ್ಟಿದ್ದೀನಿ. ಸೊ ಹಾಗಾಗಿ ಯಾರಿಗೂ ಏನು ಸಮಸ್ಯೆ ಆಗಲ್ಲ. ದಯವಿಟ್ಟು ರಕ್ತದಾನ ಮಾಡ್ರಿ. ಹಾಗೂ ನೇತ್ರದಾನದ ಬಗ್ಗೆ ಜಾಗೃತಿಯನ್ನ ಮೂಡಿಸಿ. ಯುವ ಮಿತ್ರರು ಈ ಒಂದು ಕಾರ್ಯಕ್ರಮನ
ಅವೇರ್ನೆಸ್ ಪ್ರೋಗ್ರಾಮ್ಸ್ ಏನಿದೆ, ಒಂದು ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮನ ಮಾಡಲೇಬೇಕಾಗತ್ತೆ ಮುಂದಿನ ದಿನಗಳಲ್ಲಿ. ಯಾಕೆಂದ್ರೆ ಇವತ್ತು ನಾವು ಈ ನೇತ್ರದಾನದ ಬಗ್ಗೆ ಅಂತ ಮಾತಾಡ್ಬೇಕು ಅಂತಂದ್ರೆ ಒಂದು ದಿನಕ್ಕೆ ಸುಮಾರು ಆಕ್ಸಿಡೆಂಟ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಒಂದು ದಿನಕ್ಕೆ ಸುಮಾರು 50,000 to 60,000 ಜನ ದೇಶದ ಎಲ್ಲ ಕಡೆನೂ ಪ್ರಾಣ ಕಳ್ಕೊಂತ ಇದ್ದಾರೆ. ಆ ಕಳ್ಕೊಂಡಂತ ಪ್ರಾಣನ ಮಣ್ಣಲ್ಲಿ ಅವ್ರ ಕಣ್ಣುಗಳನ್ನ ದಾನ ಮಾಡಿದ್ರೆ ನಮ್ಮ ದೇಶದಲ್ಲಿ ಅಂಧತ್ವ ಅನ್ನೋದನ್ನ ನಿವಾರಣೆ ಮಾಡ್ಬೋದು. ನಾವೆಲ್ಲೋ ಒಂದ್ ಕಡೆ ತಗೊಂಡೋಗಿ ಮಣ್ಣಲ್ಲಿ ಹಾಕ್ತೀರಿ, ಮಣ್ಣಲ್ಲಿ ಹಾಕಿದ್ಮೇಲೆ ಮಣ್ಣಲ್ಲಿ ಮುಚ್ಚೋಗತ್ತೆ. ಬಟ್ ಅದನ್ನೇ ನೇತ್ರ ದಾನ ಮಾಡಿದ್ರೆ ಏನು ಹೋಗಿರೋ ಜೀವನದಲ್ಲಿ ಬದುಕಿರೋರು ಕಣ್ ಕಿತ್ಕೊಡ್ರಿ ಅಂತ ಯಾರು ಕೇಳಲ್ಲ. ಹೋಗಿರೋ ಜೀವನದಲ್ಲಿ ತಗೊಂಡು ಇನ್ನೊಬ್ಬರಿಗೆ ಬೆಳಕಾಗತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ದಯವಿಟ್ಟು ಎಲ್ಲ ಯುವ ಮಿತ್ರರು ಒಂದು ಜಾಗೃತಿಯನ್ನ ಮೂಡಿಸ್ಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತಾ, ಇನ್ನು ಪರಿಸರದ ವಿಚಾರ ಅಂತ ಬಂದಾಗ ಈಗಾಗಲೇ ಚಿನ್ನಪ್ಪ ಸರ್ ಹೇಳಿದ್ರು, ನಮ್ಮ ಮುಂದಿನ ಪೀಳಿಗೆಗೆ ಬಹಳಷ್ಟು ನಾವು ಬಿಟ್ಟು ಹೋಗ್ಬೇಕಾಗತ್ತೆ, ಅಂದ್ರೆ ಉಳಿಸಿ ಹೋಗ್ಬೇಕಾಗತ್ತೆ. ಏನಿಲ್ಲ, ಎಲ್ಲೇ ಹೋದ್ರೂ ಕಾಂಕ್ರೀಟ್ ಕಾಡು ಗಿಡ ಮರಗಳನ್ನ ಅಂದ್ರೆ ಅನಿವಾರ್ಯ ಆಗತ್ತೆ. ಗಿಡ ಮರ ತೆಗೆಯೋದು ಸಹಜವಾಗಿ ಅನಿವಾರ್ಯ. ಕಾರಣ ಏನು ಅಂತಂದ್ರೆ ಈಗಿನ ಜನಸಂಖ್ಯೆ ಏರ್ತಾ ಇರೋದ್ರಿಂದ, ಸೊ ಅನಿವಾರ್ಯ ಕಾರಣಗಳಿಂದ ಮರಗಳನ್ನ ತೆಗೆಯುವಂತದ್ದಿರತ್ತೆ. ಸೊ ಮರಗಳನ್ನ ತೆಗೆಯೋದಕ್ಕೆ ಎಷ್ಟು ಅನಿವಾರ್ಯ ಇರುತ್ತೋ, ಆದ್ರೆ ಅದು ಕಳೆದ ನಂತರ ಎಲ್ಲೋ ಒಂದು ಕಡೆ ಇನ್ನೊಂದೆರಡು ಸಸಿ ನಾವು ಉಳ್ಬೇಕು ಅನ್ನೋ ಜವಾಬ್ದಾರಿ ಇಲ್ಲ ಮನುಷ್ಯರಿಗೆ ಇವತ್ತಿನ ದಿನ. ಇದು ಮುಖ್ಯ. ಅನಿವಾರ್ಯನೇ ಮಾಡ್ಲೇಬೇಕಾಗತ್ತೆ. ಬಟ್ ಆದ್ರೆ ಆ ಅನಿವಾರ್ಯದ ಜೊತೆಯಲ್ಲಿ ಒಂದು ಜವಾಬ್ದಾರಿನೂ ಸಹ ತಗೊಬೇಕಾಗತ್ತೆ. ಮುಂದಿನ ನಾವು ಇರೋ ಮರಗಳನ್ನೆಲ್ಲ ಕಡಿಕೊಂಡೇ ಹೋದ್ರೆ ಅದು ನಮ್ಮ ಅವಶ್ಯಕತೆ, ನಮ್ಮ ಸ್ವಾರ್ಥಕ್ಕೆ ನಾವು ಗಿಡ ಮರಗಳನ್ನ ಕಡಿತಾ ಇದ್ದೀವಿ. ಆದ್ರೆ ಅದೇ ಸ್ವಾರ್ಥ ಮುಂದಿನ ದಿನಗಳಲ್ಲೂ ಸಹ ನಮ್ಮ ಮುಂದಿನ ಪೀಳಿಗೆಗಳಿಗೆ ನಾವೇನೋ ಉಳಿಸ್ಕೊಡ್ಬೇಕಲ್ವಾ. ಇವತ್ತಿನ ದಿನ ಅಂತರ್ಜಲ ಮೊದಲು ಬೋರ್ ಕೊರೆದ್ರೆ 80 ಅಡಿ, 100 ಅಡಿ, 150 ಅಡಿ, 200 ಅಡಿ ನೀರು ಸಿಗೋದು. ಇವತ್ತೊಂದು ದಿನ 1000, 1200 ಅಡಿ, 1500 ಅಡಿವರೆಗೂ ಕೊರಿಬೇಕು. ಕಾರಣ ಏನು ಅಂತಂದ್ರೆ ಕೆರೆಗಳು ಮುಚ್ಚೋಗಬೇಕು. ಕೆರೆಗಳು ಮುಚ್ಚಿ ಎಲ್ಲ ಬಿಲ್ಡಿಂಗ್ಗಳು, ಅಪಾರ್ಟ್ಮೆಂಟ್ಗಳು ಕಟ್ಕೊಂಡು ಹೋಗಿದ್ದಾರೆ. ಸೊ ಕೆರೆಗಳಲ್ಲಿ ನೀರಿಲ್ಲ. ಮತ್ತೆ ಕಾಲಮಾನ ವೈಪರೀತ್ಯವೂ ಸಹ ಆಗಿದೆ. ಮಳೆಗಾಲದಲ್ಲಿ ಮಳೆ ಬರಲ್ಲ, ಬೇಸಿಗೆಯಲ್ಲಿ ಮಳೆ ಬರುತ್ತೆ, ಚಳಿಗಾಲದಲ್ಲಿ ಬಿಸಿಲಿರುತ್ತೆ. ಸೊ ಕಾಲನೂ ಸಹ ವ್ಯತ್ಯಾಸಗಳು ಆಗೋಗಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ಎಲ್ಲ ಯುವ ಮಿತ್ರರು ಒಂದು ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ತಮ್ಮ ಜವಾಬ್ದಾರಿಗಳನ್ನ, ಈಗಾಗಲೇ ಚಿನ್ನಪ್ಪ ಸರ್ ಹೇಳ್ದಂಗೆ ನಾವು ಸೊಸೈಟಿಗೆ ಏನಾದ್ರೂ ಕೊಡ್ಲೇಬೇಕಾಗತ್ತೆ. ಯಾಕೆಂದ್ರೆ ನಾವು ಎಲ್ಲರೂ ಪರಿಸರದಿಂದ ಉಚಿತವಾಗಿ ಪಡ್ಕೊಂಡು ಏನೂ ಮಾಡ್ಲಿಲ್ಲ ಅಂತಂದ್ರೆ ನಮ್ಮಂತ ಸ್ವಾರ್ಥಿಗಳು ಬೇರೆ ಯಾರು ಇರಲ್ಲ. ಸೊ ಹಾಗಾಗಿ ಸಮಾಜಕ್ಕೆ ಏನಾದ್ರೂ ತಮ್ಮದೇ ಆದಂತಹ ಕೊಡುಗೆಗಳನ್ನ ನೀಡಬೇಕು. ಆ ಒಂದು ಜವಾಬ್ದಾರಿನ ನೀವು ನಿಭಾಯಿಸಬೇಕು ಯುವ ಮಿತ್ರರು. ಅಂದ್ರೆ ಅವೇರ್ನೆಸ್ ಪ್ರೋಗ್ರಾಮ್ಸ್ಗಳು ಮಾಡೋದ್ರ ಮುಖಾಂತರ ಜನಗಳಿಗೆ ಆ ಒಂದು ಜಾಗೃತಿಯನ್ನು ಮೂಡಿಸ್ಬೇಕು ಅಂತ ಕೇಳ್ಕೊಳ್ತಾ, ಅದೇ ರೀತಿಯಾಗಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಉದ್ಘಾಟನಾ ಭಾಷಣದಂತೆ ನಮ್ಮ ಚಿನ್ನಪ್ಪ ಸಾರರು ಕಾರ್ಯಕ್ರಮದ ಉದ್ದೇಶ ಏನು ಅನ್ನೋದನ್ನ ಸವಿಸ್ತರವಾಗಿ ತಮ್ಮೆಲ್ಲರಿಗೂ ಮನಮುಟ್ಟೋ ರೀತಿಯಲ್ಲಿ ಮಾತಾಡಿದ್ದಾರೆ. ಯಾಕಂದರೆ ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ಅಂತ ನಾವು ಮಾರ್ಚ್ 8ನೇ ತಾರೀಕು ಮಹಿಳಾ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಮಹಿಳೆಯರಿಗೆ ನಾವು ನೀಡಬೇಕಾಗಿರುವಂಥ ಗೌರವ, ಪ್ರೀತಿ ಮತ್ತು ಅವರಿಗೆ ಬೇಕಾಗಿರುವಂಥ ಸಮಾಜದಲ್ಲಿ ಬೇಕಾಗಿರುವಂಥ ಸೇಫ್ಟಿ ಅಂದರೆ ಸುರಕ್ಷತೆ, ಅದು ಕೂಡ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಮಹಿಳಾ ದಿನಾಚರಣೆ ಅಂತ ಹೇಳ್ಬಿಟ್ಟು ಬರೀ ಫೋಟೋಗೆ ಹೂವನ್ನು ಹಾಕಿ ನಾವು ಮಹಿಳೆಯರಿಗೆ ಶುಭಾಶಯ ಕೋರೋದಲ್ಲೇ ಅವರ ಭದ್ರತೆ ಮತ್ತು ಅವರ ಆರೋಗ್ಯ ಮತ್ತು ಅವ್ರದ್ದೇ ಆದಂಥ ಒಂದು ಜೀವ, ಹಾಗಾಗಿ ಎಲ್ಲ ಮಹಿಳೆಯರಿಗೂ ಕೂಡ ನಾವು ನಮ್ಮ ಮನೆಗಳಲ್ಲಾಗ್ಬೋದು, ನಮ್ಮ ಸಮಾಜದಲ್ಲಾಗ್ಬೋದು. ಯಾಕಂದರೆ ಮನೆಯಿಂದಲೇ ನಾವು ಸ್ಟಾರ್ಟ್ ಮಾಡಬೇಕು. ನಮ್ಮ ಮಕ್ಕಳಿಗೆ, ಅದರಲ್ಲೂ ಹೆಂಡತಿಗೆ, ತಾಯಿಗೆ ಗೌರವನ ಕೊಡೋದು, ಮತ್ತು ಅವ್ರ ಬಗ್ಗೆನೂ ನಾವು ಸ್ವಲ್ಪ ಯೋಚನೆ ಮಾಡೋದು. ಯಾಕಂದರೆ ಒಂದು ಮಗುನ ಅಡುಗೆ ಮಾಡಿ ತಾಯಿ ಕಳಿಸಿ, ಆಮೇಲೆ ಮತ್ತೆ ಗಂಡನಿಗೆ ಆಫೀಸಿಗೆ ಕಳಿಸಿ, ಆಮೇಲೆ ಅವಳು ಊಟ ಮಾಡೋದು 12 ಗಂಟೆ ಆಗತ್ತೆ, ಮಧ್ಯಾಹ್ನ ಆಗತ್ತೆ ಅವಳು ಊಟ ಮಾಡೋದು. ಸೊ ಅಂದರೆ ಆ ಜೀವ ಬೇರೆಯವ್ರ ಬಗ್ಗೆನೇ ಕಾಳಜಿ ಮಾಡುತ್ತೆ. ಮತ್ತು ರಾತ್ರಿ ಕೂಡ ಅಷ್ಟೇ, ಬಂದರೆ
ಊಟ ಮಾಡಿ ಮಲ್ಕೊಳ್ತಾರೆ. ಆದರೆ ಉಳಿದ್ರೆ ಅಥವಾ ಉಳಿದಿದೆಯೋ ಇಲ್ವೋ ಅನ್ನೋದನ್ನ ಗಂಡಸಾದವರು ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಲ್ಲ, ಅಥವಾ ಮನೇಲಿ ಇದೆಯೋ ಇಲ್ವೋ ಅಥವಾ ಊಟ ಮಾಡಿದಾರೋ ಇಲ್ವೋ ಅನ್ನೋದು ನೋಡೋಲ್ಲ. ಹಾಗಾಗಿ ಹೆಣ್ಮಕ್ಳು ತ್ಯಾಗಮಯಿಗಳು. ಹಾಗಾಗಿ ನಾವು ಅವರಿಗೆ ತುಂಬ ಅಭಾರಿ ಆಗಿರಬೇಕು ಸಮಾಜದಲ್ಲಿ. ಜೊತೆಗೆ ಅವರ ಆರೋಗ್ಯದ ಸಮಸ್ಯೆ ಕೆಲವೊಂದು ಹೆಣ್ಮಕ್ಳ ಸಮಸ್ಯೆಗಳಿರುತ್ತೆ. ಅದನ್ನು ಕೂಡ ಅವರು ತುಂಬ ಸಂಕೋಚದಿಂದ ಕೆಲವೊಂದು ತಮ್ಮ ಆರೋಗ್ಯದ ಸಮಸ್ಯೆಗಳನ್ನು ಎಲ್ಲೂ ಕೂಡ ಬಹಿರಂಗವಾಗಿ ಹೇಳಿಕೊಂಡಾಗೆ ಸಾಕಷ್ಟು ವಿಪರೀತಕ್ಕೆ ಹೋಗಿ ಜೀವನ ಕಳ್ಕೊಳ್ಳುವಂಥ ಸಮಸ್ಯೆಗಳು ಆಗಿರುತ್ತೆ. ಹಾಗಾಗಿ ಹೆಣ್ಮಕ್ಳು ತಮ್ಮ ಆರೋಗ್ಯದ ಬಗ್ಗೆನೂ ಕೂಡ ಕಾಳಜಿಯನ್ನು ವಹಿಸಬೇಕು. ಯಾಕಂದರೆ ಒಂದು ಮಹಿಳೆ ಆರೋಗ್ಯವಾಗಿದ್ದರೆ ಇಡೀ ಕುಟುಂಬ ಆರೋಗ್ಯ ಇರುತ್ತೆ. ಆ ತಾಯಿ ಆರೋಗ್ಯ ಇಲ್ಲ ಅಂದರೆ ಇಡೀ ಮನೆಯಲ್ಲಿ ಅವತ್ತು ಊಟನೂ ಇಲ್ಲ, ಅಡುಗೆನೂ ಇಲ್ಲ, ಮನೇನೂ ಒಂದು ಕಸ ಕೂಡ ಗುಡಿಸೋಕ್ಕೆ ಸಾಧ್ಯ ಇರೋಲ್ಲ. ಹಾಗಾಗಿ ತಮ್ಮ ಆರೋಗ್ಯದ ಕಾಳಜಿ ಕೂಡ ತಾವು ವಹಿಸಬೇಕು. ಮತ್ತು ನಿಮ್ಮ ದಿನನಿತ್ಯದ ಮತ್ತು ಮಂತ್ಲಿ ಟೈಮಲ್ಲಿ ಆಗುವಂಥ ಮಂತ್ಲಿ ಡೇಟ್ಗಳು ಅದ್ರ ಬಗ್ಗೆ ಎಲ್ಲದೂ ಕೂಡ ತಾವು ಮುಕ್ತವಾಗಿ ಅದ್ರ ಬಗ್ಗೆ ವೈದ್ಯರನ್ನ ಕಾಣಬೇಕು. ಮತ್ತು ಇಲ್ಲಿ ಬಹಳಷ್ಟು ಹೆಣ್ಣುಮಕ್ಕಳಿದ್ದೀರಾ, ತಮ್ಮ ಆರೋಗ್ಯದ ಸಮಸ್ಯೆ ಯಾವುದೇ ರೀತಿಯಾಗಿ ಇದ್ರೂ ಕೂಡ ನಮ್ಮ ವೈದ್ಯರು ಇಲ್ಲಿ ಬಂದಿದ್ದಾರೆ, ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಬೇಕು ಅಂದರೆ ವೈದ್ಯರ ನಂಬರ್ಗಳನ್ನ ಕೊಡ್ತೀವಿ, ಅವರ ಅಪಾಯಿಂಟ್ಮೆಂಟ್ ಕೊಡ್ತೀವಿ. ಅದನ್ನು ತಾವು ಎಲ್ಲರೂ ಕೂಡ ಪಡ್ಕೋಬೇಕು. ಮತ್ತು ವಿಶೇಷವಾಗಿ ಈ ದಿನ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿರುವಂಥದ್ದು. ಯಾಕಂದರೆ ನೇತ್ರ ಪರೀಕ್ಷೆ ಆಗ್ಬೋದು, ಆರೋಗ್ಯ ತಪಾಸಣೆ ಆಗ್ಬೋದು, ತಾವೆಲ್ಲರೂ ಕೂಡ ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ. ಉಚಿತವಾಗಿ ಔಷಧಿಗಳನ್ನು ನೀಡಲಾಗುತ್ತೆ, ಅದನ್ನು ತಗೊಳ್ಳಿ. ಮತ್ತು ನೀವು ಆರೋಗ್ಯವಾಗಿದ್ದರೆ ಒಂದು 350 ml ರಕ್ತವನ್ನು ದಾನ ಮಾಡೋದ್ರ ಮೂಲಕ ಈ ಒಂದು ಸಮಾಜಕ್ಕೆ ತಾವು ಕೂಡ ಮಾದರಿಯಾಗಿ, ಸಮಾಜಮುಖಿ ಕೆಲಸ ಅಂದರೆ ಏನೋ ತುಂಬ ದೊಡ್ಡದಾಗಿ ಲಕ್ಷಾಂತರ ರೂಪಾಯಿ ಹಣಕಾಸನ್ನು ಖರ್ಚು ಮಾಡಿ ನಾವು ಸಮಾಜ ಸೇವೆ ಮಾಡೋದಲ್ಲ. ಒಂದು ಅಗತ್ಯ ಇದ್ದವರಿಗೆ ಒಂದು ಬಾಟ್ಲು ರಕ್ತ ಕೊಡೋದ್ರ ಮೂಲಕ ಕೂಡ ನಾವು ಸಮಾಜಕ್ಕೆ ಮರಳಿ ಪೇ ಬ್ಯಾಕ್ ಟು ಸೊಸೈಟಿಯನ್ನು ಮಾಡಬಹುದು. ಹಾಗಾಗಿ ಇಲ್ಲಿರುವಂಥ ಎಲ್ಲ ನಮ್ಮ ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಇಲ್ಲಿ ಬಂದಿರುವಂಥ ಅತಿಥಿಗಳು ಎಲ್ಲರೂ ಈ ಸಮಾಜದಿಂದ ಪಡ್ಕೊಂಡಿದ್ದೀವಿ, ನಾವು ಸಮಾಜಕ್ಕೆ ಕೊಡಕ್ಕೆ ಬಂದಿದ್ದೀವಿ ಅಂತಾರೆ. ಈ ಥರ ದಿನನಿತ್ಯದಲ್ಲಿ ಸಾಕಷ್ಟು ಕಡೆ ಸಾಕಷ್ಟು ಕೆಲಸಗಳು, ಸಮಾಜಮುಖಿ ಕೆಲಸಗಳು ನಾವು ನಮ್ಮ ಕೈಲಾದಂಥ ಮಟ್ಟಿಗೆ ಮಾಡ್ತಾನೆ ಬಂದಿದ್ದೀವಿ. ಇದನ್ನು ತಾವು ಕೂಡ ಮುಂದಿನ ದಿನಗಳಲ್ಲಿ ಇಲ್ಲಿರುವಂಥ ವಿದ್ಯಾರ್ಥಿ ಮಿತ್ರರು ಇದನ್ನು ನೀವು ಮುಂದುವರಿಸಬೇಕು. ಮತ್ತು ಬಂದಿರುವಂಥ ಅತಿಥಿಗಳು ಏನನ್ನ ಹೇಳಿದ್ದಾರೆ, ಯಾಕಂದರೆ ನೀವು ದಿನನಿತ್ಯ ಪಾಠ ಪುಸ್ತಕದಲ್ಲಿ ಏನಿದೆ ಅದನ್ನು ಓದ್ತಾನೆ ಇರ್ತೀರಾ. ಆದರೆ ಈ ಥರದ ಕಾರ್ಯಕ್ರಮದ ಮೂಲಕ ಪಠ್ಯೇತರ ಚಟುವಟಿಕೆಗಳು ಅದನ್ನು ನಾವು ನೋಡೋಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ರಾಮಕೃಷ್ಣ ಪ್ರಸಾದ್ ಅವರು ಕಳೆದ 3-4 ತಿಂಗಳಿಂದ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ರು. ಹಾಗಾಗಿ ಇವತ್ತು ಆ ಅವಕಾಶ ಕೂಡ ಬಂತು. ಇದ್ರ ಜೊತೆ ನಮ್ಮ ಲಯನ್ಸ್ ಕ್ಲಬ್, ಚಿನ್ನಪ್ಪ ಸಾರು, ಮತ್ತು ನಮ್ಮ ಗಂಧದ ನಾಡು ಜನಪ್ರಿಯ ವೇದಿಕೆ, ಬೇರೂರು ಸಂಸ್ಥೆ, ನಿಸರ್ಗ ಸೇವಾ ಸಂಸ್ಥೆ ಎಲ್ಲರೂ ಕೂಡ ಕೈ ಜೋಡಿಸಿ ಇವತ್ತು ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಆಗಿದೆ. ನಾವು ರಾಮಬಾಯಿ ಬೇಗಂ ಅವರು ಮತ್ತು ಸಾವಿತ್ರಿಬಾಯಿ ಫುಲೆ ಅವರೆಲ್ಲರ ಒಂದು ಫೋಟೋವನ್ನು ಇಟ್ಟು ಅವರಿಗೆ ಒಂದು ಗೌರವವನ್ನು ಕೊಟ್ಟಿದ್ದೀವಿ. ಯಾಕಂದರೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಇಲ್ಲಿರುವಂಥ ಎಲ್ಲ ಹೆಣ್ಮಕ್ಳಿಗೆ ಅಡ್ವಾನ್ಸ್ ಆಗಿ ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ಹೊರಗಡೆ ರಿಜಿಸ್ಟ್ರೇಷನ್ ಮಾಡಿಕೊಡಲಾಗತ್ತೆ. ತದನಂತರ ಇಲ್ಲಿ BP ಮತ್ತು ಶುಗರನ್ನು ಮಾಡಿಸ್ಕೊಂಡು, ತದನಂತರ ಇಲ್ಲಿ ಕಣ್ಣಿನ ಸಮಸ್ಯೆಗೆ ಹತೋದೃಷ್ಟಿ ಮತ್ತು ದೂರದೃಷ್ಟಿ ದೋಷಕ್ಕೆ ಚೆಕಪ್ ಅನ್ನು ಮಾಡಿಸ್ಕೊಂಡು, ಅಗತ್ಯ ಇದ್ದವರಿಗೆ ಕರ್ನಾಟಕಗಳು ಮತ್ತು ಯಾರಿಗಾದರೂ ಪೊರೆ ಸಮಸ್ಯೆ ಇದ್ದರೆ ಉಚಿತವಾಗಿ ಶಿಬಿರದ ಮೂಲಕ ಉಚಿತ ಪೊರೆ ಆಪರೇಷನ್ ಮಾಡಿಸ್ಕೊಡ್ತೀವಿ. ಈ ಥರದ ಶಿಬಿರಗಳು ನಮ್ಮ ಲಯನ್ಸ್ ಕ್ಲಬ್ಬಿಂದ ಪ್ರತಿ ತಿಂಗಳು 2ನೇ ಭಾನುವಾರ ಓಲ್ಡ್ ಮಿಡ್ಲ್ ಸ್ಕೂಲ್ ನಮ್ಮ ತಿಲಕ್ ಸರ್ಕಲ್ ಹತ್ರ ಇರುವಂಥ ಅಲ್ಲಿ ಪ್ರತಿ ತಿಂಗಳು 2ನೇ ಭಾನುವಾರ ನಡೀತಿರುತ್ತೆ. ಸೊ ಇವತ್ತು ಯಾರಿಗಾದ್ರೂ ಅವಕಾಶ ಸಿಕ್ಕಿಲ್ಲ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿರೋರಿಗೆ ಯಾರಿಗಾದ್ರೂ ಸಮಸ್ಯೆಗಳಿದ್ರೆ ಆ ಕ್ಯಾಂಪನ್ನು ನೀವು ಅಡ್ವೈಸ್ ಮಾಡಿ ಅದರ ಕ್ಯಾಂಪ್ ಮೂಲಕ ಅವರು ಆ ಒಂದು ಪ್ರಯೋಜನ ಪಡ್ಕೊಳ್ಳಿ. ಅದೇ ರೀತಿ ಮತ್ತೆ ಇಲ್ಲಿ ಎಲ್ಲ ಅಂದರೆ ಜನರಲ್ ಫಿಸಿಷಿಯನ್ಸು, ಆರ್ಥೋ, ENT ಮತ್ತು ಗೈನೋಕು 3-4 ಡಿಪಾರ್ಟ್ಮೆಂಟ್ಗಳು ವೈದ್ಯರಿದ್ದಾರೆ. ತಮ್ಮ ಆರೋಗ್ಯ ತೋರಿಸ್ಕೊಂಡು ಉಚಿತವಾಗಿ ಮೆಡಿಸಿನನ್ನು ಸಿಗುತ್ತೆ, ಅದನ್ನು ಪಡ್ಕೊಳ್ಳಿ. ಹಾಗೆ ನಿಮಗೆ HP ಟೆಸ್ಟ್ ಮಾಡಿ ನಿಮ್ಮ ಹೈಟು, ವೆಯ್ಟು, ನಿಮ್ಮ BP ಎಲ್ಲವನ್ನ ಚೆಕ್ ಮಾಡಿ ನೀವು ಎಲಿಜಿಬಲ್ ಇದ್ದರೆ ಮಾತ್ರ ನಿಮ್ಮ ರಕ್ತವನ್ನು ತಗೊಳ್ತಾರೆ. ಹಾಗಾಗಿ ಯೂತ್ಸ್ಗಳು ರಕ್ತದಾನಕ್ಕೆ ಮುಂದಾಗಿ ಈ ಒಂದು ಸಮಾಜಮುಖಿ ಕೆಲಸದಲ್ಲಿ ತಮ್ಮದು ಕೂಡ ಒಂದು ಪಾತ್ರ ಇರಲಿ ಅಂತ ಈ ಒಂದು ಕಾರ್ಯಕ್ರಮದ ಮೂಲಕ ತಮಗೆ ಮನವಿಯನ್ನು ಮಾಡ್ತಾ, ಸೊ ಈ ಒಂದು ಅವಕಾಶಕ್ಕೆ ನಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ 2 ಮಾತು. ರಕ್ತವನ್ನು ದಾನ ಮಾಡೋದ್ರಿಂದ 2 ಜೀವಗಳು ಉಳಿತವೆ. ಯಾಕಂದ್ರೆ ಅದರಲ್ಲಿರುವಂಥ ಬಿಳಿ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳನ್ನು ಬೇರ್ಪಡಿಸಿ ಆ ಪ್ಲೇಟ್ಲೆಟ್ಸ್ ಅನ್ನು
ಕಡಿಮೆ ಇರುವಂಥ ರೋಗಿಗಳಿಗೆ ಅದನ್ನು ಕೊಡೋದ್ರಿಂದ ಸೊ ನೀವು ನಿಮ್ಮ ಜೀವವನ್ನು ನೀವು ಉಳಿಸ್ಕೊಳ್ಳೋದ್ರ ಜೊತೆಗೆ ಅಂದರೆ ನಿಮ್ಮ ಬ್ಲಡ್ಡನ್ನು ದಾನ ಮಾಡೋದ್ರಿಂದ ನಿಮ್ಗೇನಂತ ಹೆಚ್ಚಿನ ಹಾನಿಯನ್ನು ಆಗೋದಿಲ್ಲ. ಸೊ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಅದು ಎಲ್ಲ ಥರದ ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆಯಲ್ಲಿ ನೀವು ಎಲಿಜಿಬಲ್ ಇದ್ದರೆ ಮಾತ್ರ ನೀವು ದಾನ ಮಾಡ್ಬೋದು, ಇಲ್ಲ ಅಂತಂದರೆ ನಿಮಗೆ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಸಮಸ್ಯೆ, ಆರೋಗ್ಯ ಸಮಸ್ಯೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಆ ಥರ ನೀವು ಕೂಡ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಬೋದು, ಕೆಲವು ಎಚ್ಚರಿಕೆಗಳನ್ನು, ಮುನ್ನೆಚ್ಚರಿಕೆಗಳನ್ನು ತಗೋಬೋದು. ಸೊ ಒಟ್ಟಾರೆಯಾಗಿ ನಮ್ಮ NSS ಮತ್ತು ನಮ್ಮ ರೇಂಜರ್ಸ್ ರೋವರ್ಸ್ ಇವರ ವತಿಯಿಂದ ಈ ಎಲ್ಲರ ಲಯನ್ಸ್ ಕ್ಲಬ್ ವತಿಯಿಂದ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದೀವಿ. ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಎಲ್ಲ ವಿದ್ಯಾರ್ಥಿಗಳು, ರಕ್ತದಾನಿಗಳು ಸ್ವಯಂ ಇಚ್ಛೆಯಿಂದ ಗೊತ್ತಾಯ್ತಲ್ಲ, ಸರಿಯಾದ ರೀತಿಯಲ್ಲಿ ತಪಾಸಣೆ ಮಾಡಿದ ನಂತರ ನೀವು ರಕ್ತವನ್ನು ದಾನ ಮಾಡ್ತೀರಾ. ಅದರಿಂದ ಯಾರು ಕೂಡ ಯಾವುದೇ ರೀತಿ ಭಯಪಟ್ಟುಕೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ. ಸೊ ಈ ಒಂದು ವಿಶೇಷ ಶಿಬಿರದ ಯಶಸ್ಸಿಗೆ ನಮ್ಮ ಡಾಕ್ಟರ್ ರಾಮಕೃಷ್ಣಪ್ಪ NSS ಸಂಚಾಲಕರು ಮತ್ತು ರೇಂಜರ್ಸ್ ರೋವರ್ಸ್ ಸಂಚಾಲಕರಾಗಿರುವಂಥ ಪ್ರೊಫೆಸರ್ ಮಂಜುಶ್ರೀ ಮೇಡಮ್ ಅವರಿಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಇಲ್ಲಿರುವಂಥ ಒಂದು ವೈದ್ಯಕೀಯ ಸಿಬ್ಬಂದಿ, ಆಕ್ಸ್ಫರ್ಡ್ ಆಸ್ಪತ್ರೆ ಇರ್ಬೋದು, ಯುವಕ ರಕ್ತಕ್ಕೆ ನಿಧಿ ಇರ್ಬೋದು, ಲಯನ್ಸ್ ಕ್ಲಬ್ನವ್ರು ಇರ್ಬೋದು, ಪ್ರಜಾತೈಲ ಬಳಗ ಅನುರಾಧ ಪುರುಷೋತ್ತಮ್ ಮೇಡಮ್ ಇರ್ಬೋದು, ಇವರೆಲ್ಲರಿಗೂ ಕೂಡ ನಾನು ವಿಶೇಷವಾದ ಧನ್ಯವಾದಗಳನ್ನು ಮತ್ತು ಮುಖ್ಯವಾಗಿ ನಮ್ಮ ಕಾಲೇಜಿನ ಎಲ್ಲ ಅಧ್ಯಾಪಕರು, ಸಿಬ್ಬಂದಿ ವರ್ಗ ಮತ್ತು NSS ಸ್ವಯಂ ಸೇವಕಿಯರು ಮತ್ತು ರೇಂಜರ್ಸ್ ರೋವರ್ಸ್ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು